ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಈಸಿ ಗುಲಾಬ್ ಜಾಮೂನ್. ನೈಟ್ 10 ಗಂಟೆ ಆಗೋಗಿತ್ತು ಆಲ್ಮೋಸ್ಟ್. ನಮ್ಮ ಮನೇಲಿ ಹುಡುಗರೆಲ್ಲ ಬೇಕು ಅಂತ ಕೇಳಿದ್ರು. ಸೊ ಮನೇಲಿ MTR ಪ್ಯಾಕೆಟ್ ಇದರಿಂದ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೆ. ಸೊ ಈ ರಜದಲ್ಲಂತೂ ಮಕ್ಳುಗಳ ಮನೇಲಿದ್ದರೆ ಖಂಡಿತ ಡೈಲಿ ಎಷ್ಟು ತಿಂಡಿ ಮಾಡಿಕೊಟ್ರು ಸಾಲದು. ಸೊ ಇಲ್ಲಿ ನಾನು ನೈಟ್ ಆಗಿರಿಂದ ಹಾಲು ಇರಲಿಲ್ಲ. ಸೊ ನಾನು ಯೂಸಲಿ ಹಾಲು ಹಾಕ್ಬಿಟ್ಟೆ ನಾನು ಇದನ್ನು ಕಲಸಿಡೋದು. ಸೊ ಅದ್ರ ಬದಲು ನೀರನ್ನ ಹಾಕಿ ಕಲಿಸ್ಕೊತಾ ಇದ್ದೆ. ಒಂದು ಅದಕ್ಕೆ ಚೆನ್ನಾಗಿ ನಾದಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕಲಿಸ್ಕೊಡ್ತಾಯಿದ್ದೀನಿ. ಸೊ ನನ್ನ ಅಣ್ಣನ ಮಗ ನೋಡ್ಕೋತಾ ಇದ್ದ, ನಾನು ಮಾಡ್ಕೋತೀನಿ ನೆಕ್ಸ್ಟ್ ಟೈಮ್ ಅಂತ. ವಿಡಿಯೋ ಕೂಡ ಅವನೇ ಮಾಡ್ತಾಯಿದ್ದ. ಸ್ವಲ್ಪ ಅಲ್ಲಿ ಇಲ್ಲಿ ಕ್ಲಿಪ್ಪಿಂಗ್ಸ್ ಎಲ್ಲ ಆ ಕಡೆ ಈ ಕಡೆ ಆಗಿದೆ, ಸ್ವಲ್ಪ ಶೇಕ್ ಆಗಿದೆ. ಪ್ಲೀಸ್ ಫ್ರೆಂಡ್ಸ್, ಏನು ಅಂದ್ಕೋಬೇಡಿ. ಇಲ್ಲಿ ನಾನು ಎಷ್ಟು ಬೇಕಷ್ಟು ಸಕ್ಕರೆ ಪಾಕಕ್ಕೆ, ಸಕ್ಕರೆ ನೀರನ್ನ ಹಾಕ್ಕೊಂಡು ಅದಕ್ಕೆ ಸಾಕಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಕ್ಕರೆ ಆ್ಯಡ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಏಲಕ್ಕಿ ಮತ್ತು ಒಣಶುಂಠಿನ ಹಾಗೆ ಪುಡಿ ಮಾಡಾಕೋತಾ ಇದ್ದೀನಿ. ಸೊ ಸಿಪ್ಪೆ ಸಮೇತ ಹಾಕೊಂಡ್ರೆ ಅರೋಮ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಹಾಗೆ ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ಫುಡ್ ಕಲರ್ ಇತ್ತು, ಅದು ಆ್ಯಡ್ ಮಾಡಿದೆ. ಈ ಕಡೆ ಆಯಿಲ್ನ ಕಾಯ್ಲಿಕ್ಕೆ ಇಟ್ಕೋತಾ ಇದ್ದೀನಿ. ಸೊ ಇಲ್ಲಿ ಪಾಕ ಆಯಿಲು ಎರಡು ಸೇಮ್ ಟೈಮ್ ನಮಗೆ ರೆಡಿ ಇರುತ್ತೆ. ಇಲ್ಲಿ ಆಲ್ರೆಡಿ ಇಟ್ಟು ಕಲಸಾಗಿದೆ, 5 ನಿಮಿಷ ಬಿಟ್ಟಿದ್ದೆ, ಅಷ್ಟೇ ಸಾಕು. ಸೊ ಇಲ್ಲಿ ನಾವು ಉಂಡೆ ಕಟ್ಟಿದ ತಕ್ಷಣ ಆಯಿಲ್ಗೆ ಹಾಕಬೇಕು ಫ್ರೆಂಡ್ಸ್. ಉಂಡೆ ಕಟ್ಟಿ ಇಟ್ಟರೆ ಅದು ಸ್ವಲ್ಪ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗೆ ಈಗ ಇಮಿಡಿಯೇಟಾಗಿ ನಾನು 5 ನಿಮಿಷ ಆದ ತಕ್ಷಣ ಉಂಡೆ ಕಟ್ತಾಯಿದ್ದೀನಿ. ಈ ಉಂಡೆ ಎಲ್ಲ ರೆಡಿ ಆಯಿತು. ಸೊ ಆಯಿಲು ಪಾಕ ರೆಡಿ ಆಗಿದೆ. ಪಾಕ ಅಲ್ಲ, ಸೊ ಜಸ್ಟ್ ಒಂದು 10 ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಸಾಕು. ತುಂಬ ಪಾಕ ಬಂದರೂ ಕೂಡ ಚೆನ್ನಾಗಿರಲ್ಲ. ಎಳೆ ಪಾಕ ಅಷ್ಟು ಬಂದರೆ ಸಾಕು. ಸೊ ಈ ಕಡೆ ಆಯಿಲ್ ಕೂಡ ಕಾಯ್ದಿತ್ತು. ಒಂದು ಉಂಡೆನ ಹಾಕ್ಬಿಟ್ಟು ನೋಡೋಣ ಅಂತ ನೋಡಿದಾಗ ಆಯಿಲಿನ ಸ್ವಲ್ಪ ಕಾಯಬೇಕಿತ್ತು. ಸೊ ಆಮೇಲೆ ಕಾಯ್ತು. ಎಲ್ಲ ಮಿಕ್ಕಿದ ಉಂಡೆಗಳನ್ನೆಲ್ಲ ಅದಕ್ಕೆ ಹಾಕ್ಕೋತೀನಿ. ಇವಾಗ ಜಾಮೂನಂತೂ 4th 5th ಮಕ್ಕಳು ಕೂಡ ಮಾಡ್ಬೋದು. ಅಷ್ಟು ಈಸಿಯಾದಂಥ ರೆಸಿಪಿ ಮೆಥಡು. ಹಾಗೆ ನಮ್ಮ ಫೆಸ್ಟಿವಲ್ಸ್ಗಳಲ್ಲಿ ಇನ್ಕಂಪ್ಲೀಟ್ ಯಾವುದೇ ಹಬ್ಬ ಆದರೂ ಕೂಡ ನಾವು ಜಾಮೂನ್ ಮಾಡೇ ಮಾಡ್ತೀವಿ. ಜಾಮೂನ್ ಇಲ್ಲದೆ ಕಂಪ್ಲೀಟ್ ಆಗೋದೇ ಇಲ್ಲ ಅಲ್ವಾ. ಸೊ ಮಕ್ಕಳಿರೋ ಮನೇಲಂತೂ ಇದು ತಿಂಗಳಿಗೆ 3 ಟೈಮ್ಸ್ ಆದರೂ ಮಾಡಲೇಬೇಕು. ಸೊ ಆಯಿಲ್ಗೆ ಇದೆಲ್ಲ ಶಿಫ್ಟ್ ಮಾಡಿಕೊಂಡೆ. ಆಯಿಲೆಲ್ಲ ಚೆನ್ನಾಗಿ ಕಾಯ್ದಿತ್ತು. ಸೊ ತುಂಬ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನಾವು ದೊಡ್ಡೋರಿ ಆದರೆ ಎಲ್ಲ ಬೆಂದು ಹೋಗ್ಬಿಡುತ್ತೆ, ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ ಮೇಲೆ. ಸೊ ತುಂಬ ಸಣ್ಣೂರಿನಲ್ಲೇ ಬೇಯಿಸ್ಕೊಳ್ಳೋಣ. 2-3 ಮಿನಿಟ್ಸ್ ಬೆಂದರೆ ಸಾಕು. ಆಯಿಲ್ ಆಲ್ರೆಡಿ ತುಂಬ ಕಾಯ್ದಿರುತ್ತಲ್ಲ. ಸೊ ಈಗ ಆಲ್ಮೋಸ್ಟ್ ಆಗೋಗಿದೆ. ಇದನ್ನು ನಾನು ಸಕ್ಕರೆ ನೀರನ್ನ ಎಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಎಲ್ಲ ಸೇರಿಸ್ಕೊತೀನಿ. ಆ್ಯಕ್ಚುಲಿ ಇದು ರೆಡಿ ಆದಮೇಲೆ ನಾನು ವೀಡಿಯೋ ಕ್ಲಿಪ್ಪಿಂಗ್ನ ತೋರಿಸೋಣ ಅಂದ್ಕೊಂಡೆ, ಬಟ್ ಮಕ್ಕಳು ಅದನ್ನು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ಮಕ್ಕಳು ನಾನು ತೆಗಿಯೋಕ್ಕೆ ಮುಂಚೆನೇ ಎಲ್ಲ ತೊಗೊಂಡು ತಿಂದ್ಬಿಟ್ಟಿದ್ದು ಫ್ರೆಂಡ್ಸ್. ಹಾಗಾಗಿ ನಿಮಗೆ ಆ ವಿಡಿಯೋ ಕ್ಲಿಪ್ಪಿಂಗ್ನ ತೋರ್ಸೋಕ್ಕಾಗಲಿಲ್ಲ. ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ತುಂಬ ಈಸಿ ಮೆಥಡ್. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮನೇಲಿ.